ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸ್ವತಂತ್ರ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಪ್ರತಿಭಟನಾ ರ್ಯಾಲಿ ಮೂಲಕ ಬಂದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಸುಮಾರು 3,000ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತೆಯರು ಗೌರವಧನದ ಹಣೆಪಟ್ಟಿಯನ್ನು ತೆಗೆದು ಕನಿಷ್ಠ 25,000 ವೇತನವನ್ನು ಪ್ರತಿ ತಿಂಗಳ 5ನೇ ತಾರೀಕಿನೊಳಗೆ ನೀಡಬೇಕು. ಇಲಾಖೆ ಕೆಲಸವನ್ನು ಬಿಟ್ಟು ಬೇರೆ ಕೆಲಸಗಳಿಗೆ ನಮ್ಮನ್ನು ನಿಯೋಜಿಸಬಾರದು. ಹೀಗೆ 10 ಹಲವು ಬೇಡಿಕೆಗಳೊಂದಿಗೆ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆಗೆ ಮುಂದಾಗಿದ್ದರು. ನಮ್ಮ ಗೌರವಧನವನ್ನು ಹಣೆಪಟ್ಟಿ ತೆಗೆದು ನಮಗೆ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ನಮಗೆ ಕನಿಷ್ಠ ವೇತನ ಮಾಡಬೇಕು ಅಂತಂದೇಳಿ ನಾವು ಈ ಸಂದರ್ಭದಲ್ಲಿ ಬೇಡಿಕೆ ಇಟ್ಟಿದ್ದೀವಿ. ಅದ್ರ ಜೊತೆಗೆ ನಮ್ಮ ವಿವಿಧ ಬೇಡಿಕೆಗಳೇನಪ್ಪ ಅಂತಂದರೆ, ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಸಮವಸ್ತ್ರ ಅಂತ ಕಳಿಸ್ಕೊಟ್ಟಿದ್ದಾರೆ. ಅದು ಕಳಪೆ ಸಮವಸ್ತ್ರ ಆಗಿರೋದ್ರಿಂದ ನಾವು ವಾಪಸ್ಸು ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ. ಅವನು ವಾಪಸ್ ತಗೊಂಡು ನಮಗೆ ಗುಣಮಟ್ಟದ ಒಂದು ಸೀರೆಗಳನ್ನು ಕಳಿಸ್ಬೇಕು. ಇಲ್ಲ ಅಂತಂದರೆ ನಮಗೆ ನಮ್ಮ ಖಾತೆಗೆ ಹಣ ಜಮಾ ಮಾಡಬೇಕು. ಆ ಜಮಾ ಮಾಡಿದಾಗ ನಾವು ಉತ್ತಮ ಕ್ವಾಲಿಟಿಯ ಯೂನಿಫಾರ್ಮನ್ನು ತಗೊಳ್ಕೊಳ್ತೀವಿ ಅಂತಂದೇಳಿ, ಆ ಯೂನಿಫಾರ್ಮ್ ಬದಲಾಗಿ ನಮಗೆ ID ಕೊಟ್ಟರೆ ಬೆಟ್ರು ಅಂತಂದೇಳಿ ನಮ್ಮ ಕಾರ್ಯಕರ್ತರ ಎಲ್ಲ ಅನಿಸಿಕೆ ಆಗಿದೆ. ಹಾಗಾಗಿ ನಮಗೆ ಯೂನಿಫಾರ್ಮ್ ಜೊತೆಗೆ ಒಂದು IDನೂ ಕೂಡ ಬೇಕು ಹಂಗೆ ಅಂತಂದೇಳಿ. ಪ್ರತಿ ತಿಂಗಳು ನಾವು ಜೀವನ ಮಾಡೋದೇ ಗೌರವಧನದ ಆಧಾರದ ಮೇಲೆ. ಹಾಗಾಗಿ ಪ್ರತಿ ತಿಂಗಳು 5ನೇ ತಾರೀಕಿನೊಳಗೆ ನಮಗೆ ಸಂಬಳ ಆಗಬೇಕು ಅಂತಂದೇಳಿ ನಮ್ಮ ಉದ್ದೇಶ. ನಮ್ಮ ಈಗಿನ ಮೊಟ್ಟೆ ದರ 8-9 ರೂಪಾಯಿ ಕೂಡ ಆಗಿದೆ ಹಂಗೆ ಅಂತಂದೇಳಿ. ಆ 9 ರೂಪಾಯಿನಲ್ಲಿ ಸರ್ಕಾರ ನಿಗದಿ ಮಾಡಿದಂಥ ಒಂದು ಮೊಟ್ಟೆಗೆ 6 ರೂಪಾಯಿ ಮಾತ್ರ ನಿಗದಿ ಮಾಡಿದೆ. ಈಗ 9 ರೂಪಾಯಿ ಆಗಿದೆ. ನಾವು ಯಾವ ರೀತಿ ಕೊಡೋದು? ಅದಕ್ಕೆ ಆ ಕಾಲಮಾನಕ್ಕೆ ತಕ್ಕಂತೆ ನಮಗೆ ಮೊಟ್ಟೆ ಹಣನ ನಿಗದಿ ಮಾಡಬೇಕು ಅಂತಂದೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೀವಿ. ಮತ್ತು ಮೂಲಭೂತ ಸೌಕರ್ಯಗಳು ಏನಿದ್ದಾವೆ ನಮಗೆ ಅಂಗನವಾಡಿ ಕೇಂದ್ರಗಳಿಗೆ, ನೀರು, ನೆರಳು, ಚಾಪೆ, ಜಮಖಾನೆಗೆ ಎಷ್ಟೋ ವರ್ಷಗಳಾದವು ಕೊಟ್ಟು ಆ ಮಕ್ಕಳುಗಳನ್ನ ನಾವು ಮಲಗಿಸ್ಬೇಕು, ಅವ್ರಿಗೆ ಕೂರಿಸ್ಬೇಕು, ಫಿಲ್ಟರ್ ನೀರು ಕೂಡಿಸ್ಬೇಕು, ಎಲ್ಲ ವ್ಯವಸ್ಥೆಗೂ ಹಂಗೆ ಅಂತಂದೇಳಿ ನಾವು ಕಾಡಿಬೇಡಿ ನಾವು ವರ್ಕರ್ ತೊಗೋಬೇಕಾಗಿರೋದ್ರಿಂದ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಹಾಗಾಗಿ ಸರ್ಕಾರಕ್ಕೆ ನಾವು ಒಂದು ಮನವಿ ಸಲ್ಲಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಮಾಡಿದ್ದೀವಿ ಹಂಗೆ ಅಂತಂದೇಳಿ. ಬಟ್ ಅದರಲ್ಲಿ ನಮ್ಮ ಇಲಾಖೆಯ ಕೆಲಸಗಳನ್ನು ಬಿಟ್ಟು ಬೇರೆ ಬೇರೆ ಇಲಾಖೆ ಕೆಲಸಗಳಿಗೆ ನಮಗೆ ಆಸಕ್ತಿ ತೋರ್ತಾ ಇದೆ ನಮ್ಮ ಇಲಾಖೆ. ಯಾಕಪ್ಪ ಅಂದರೆ ಫಸ್ಟ್ ಆಫ್ ಆಲ್ ನಮ್ಮ ಅಧಿಕಾರಿಗಳು ನೀವು ಹೋಗ್ರಮ್ಮ DC ಆದೇಶ, ಸರ್ಕಾರದ ಆದೇಶ ಅಂತ ಹೇಳ್ತಿದ್ದಾರೆ. ಈವನ್ ಈಗ BLO ಕೆಲಸದಲ್ಲಿ ಎಲ್ಲ ಪ್ರಜಿನಿ ಮಾಡಿ ಎಲ್ಲ ಮ್ಯಾಪಿಂಗ್ ಮಾಡಿದರು. ಅದ್ರ ಜೊತೆಗೆ ಮತ್ತೀಗ SIR ಅಂತ ಮಾಡಿದ್ದಾರೆ. SIRಲ್ಲಿ ನಮ್ಮ ಕಾರ್ಯಕರ್ತೆ, ಶಿವಮೊಗ್ಗ ಜಿಲ್ಲೆಯ ಕಾರ್ಯಕರ್ತೆ ಭದ್ರಾವತಿಯ ಮಂಜುಳಾ ಅನ್ನೋರು ತೀರ್ಕೊಂಡು ಹೋದರು. ಮತ್ತು ಇಲ್ಲಿ ಸಾಗರದಲ್ಲಿ ಒಬ್ಬ ಕಾರ್ಯಕರ್ತೆ ಲಕ್ಷ್ಮಿ ಅನ್ನೋರಿಗೆ ನಾಯ್ಕಷ್ಟು. ಇದಕ್ಕೆಲ್ಲ ಯಾರು ಹೊಣೆ? ಸರ್ಕಾರ ಹೊಣೆ ತಾನೆ. ಅದಕ್ಕೆ ಇನ್ನೂವರೆಗೂ ಕೂಡ ಅವರಿಗೆ ಒಂದು ಏನು ಕಾಂಪೋಸಿಷನ್ ಕೊಡಬೇಕು ಸರ್ಕಾರದಿಂದ ಅಂದರೆ ಅದು ಇದುವರೆಗೂ ಬಂದಿಲ್ಲ ಹಂಗೆ ಅಂತಂದೇಳಿ. ಈ ರೀತಿ ಕತ್ತೆ ಥರ ಕೆಲಸ ಮಾಡಿಸ್ಕೊಂಡು ಅಂಗನವಾಡಿ ಕಾರ್ಯಕರ್ತರ ಕೈಲಿ ಸರ್ಕಾರ ನಮ್ಮನ್ನು ಯಾಕೆ ಗೌರವಧನಕ್ಕೆ ನೀವು ಮಾಡೋಕ್ಕೆ ಮೀನಮೇಷ ಎಣಿಸ್ತಾ ಇದ್ದೀರಾ?